ಪ್ರಬಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ. ಧನ್ಯವಾದಗಳು. ಶುಭ ದಿನ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಭಾಷಣ ಸದಾ ಸ್ಫೂರ್ತಿಯ ಮಗನಾಗಿರುವ ಇನ್ನೊಬ್ಬರ ಕೀರ್ತಿಯಲ್ಲಿ ಸಂತಸ ಕಾಣುವ ಶಿಕ್ಷಣ ಪ್ರೇಮಿಗಳು ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರೂ ಆಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷರು ಕೂಡ ಆಗಿರುವ ಶ್ರೀ ಸತೀಶ್ ಪಾಟೀಲ್ ಅವರು ಅಧ್ಯಕ್ಷೀಯ ನುಡಿಯನ್ನು ನುಡಿಬೇಕಂತ ಅವರಿಗೆ ಕೋರಿದ್ದೀವಿ. ಈಗ ಆಲ್ಮೋಸ್ಟ್ ಒಂದು ಕ್ಲಾಸ್ ತಿಂಗಳಾಯ್ತು ನೋಡಿ ಕೂತ ಆಲ್ಮೋಸ್ಟ್. ಸೊ ಒಂದು ರಿಕ್ವೆಸ್ಟ್, ಎಲ್ಲರೂ ನಿನ್ನ ಜಾಗ ಒಂದು ನಿಮಿಷ ಸ್ವಲ್ಪ ಒಂದೇ ನಿಮಿಷ ಎಲ್ಲರೂ ಪ್ರತಿಯೊಬ್ಬರು ಎಕ್ಸೆಪ್ಟ್ ಕಟ್ಟೆ ಸರ್ ಮತ್ತು ಮೇಡಮ್ ಸರ್. ಈಗ ಜೋರಾಗಿ ಚಪ್ಪಾಳೆ ಹೊಡೆದಿ ಎಲ್ಲರೂ ಮಕ್ಕಳ ಹಿರಿಯರು ಎಲ್ಲರೂ ಜೋರಾಗಿ ಚಪ್ಪಾಳಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ದಯವಿಟ್ಟು ಕೂತ್ಕೊಳ್ಳಿ. ಈ ಚಪ್ಪಾಳಿ ಯಾರಿಗೆ ಸಲ್ತಿದ್ರಪ್ಪ? ಯಾರಿಗೆ ನಮ್ಮ ಗಟ್ಟ ಸರ್ಗೆ ಚಪ್ಪಾಳಿ ಯಾರಿಗೆ ಸಲ್ತಿದ್ದೀರ? ನಮ್ಮ ಗಟ್ಟ ಸರ್ಗೆ. ಯಾಕಪ್ಪ ಅಂತಂದ್ರೆ ಇವರೆಲ್ಲ ಕೇಳ್ರಿ, ಗಟ್ಟ ಸರ್ ಅವರು ಡೆಡಿಕೇಶನ್, ಕಾಂಟ್ರಿಬ್ಯೂಷನ್ ಆ್ಯಂಡ್ ಹಿಸ್ ಆಕ್ಟಿವಿಟೀಸ್ ಏನೇನೆಲ್ಲ ನಮ್ಮ ಶಿಕ್ಷಕರು ಹೇಳಿದ್ರು, ಎಫ್ ಪಿ ಸರ್ ಹೇಳಿದ್ರು, ನಮ್ಮ ಹಿರೇಮಠ ಸರ್ ಹೇಳಿದ್ರು. ಸೊ ಅವ್ರಿಗೆ ಇದು ನಮ್ಮ ಚಪ್ಪಾಳಿ ಅವ್ರ ಸಲ್ತಿದ್ರಿಂದ ಇಲ್ಲಿ ಹೇಳಕ್ ಬಯಸ್ತೀನಿ. ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ನಾನು ಹೆಚ್ಚು ಮಾತಾಡಕ್ಕೆ ಹೋಗಿಲ್ಲ. ಬಟ್ ಸ್ವಲ್ಪ ಇನ್ನೊಂದು ನಾನು ಹೇಳ್ತೀನಿ, ನಮ್ಮ KBS ನಂಬರ್ 3 ಸ್ವಲ್ಪ ಒಂದು 2 ನಿಮಿಷ, ನಾಳೆ ಹೆಚ್ಚು ತಗೊಂಡು 2 ನಿಮಿಷ ಬರ್ದಾಪದಲ್ಲಿ ಒಂದಾನೊಂದು ಕಾಲದಲ್ಲಿ 15-20 ಇಯರ್ಸ್ ಹೆಂಗಿದ್ದಪ್ಪ ಅಂತೇಳಿ ನಾನು ಫ್ಲಾಶ್ ಬ್ಯಾಕ್ ಹೇಳ್ತೀನಿ. ವರ್ಧಾಪುರದಲ್ಲಿ ನಮ್ಮ KBS ನಂಬರ್ 3 ಒಂದು ಎಕ್ದಮ್ ಹಾಳು ಬಿದ್ದ ಏನೋ ಸಾಲಿತ್ತು, ಹಾಳು ಬಿದ್ದಿತ್ತು ಸಾಲಿ ಸ್ಕೂಲ್. ಆ ಹಾಳು ಹೆಂಗೆ ಬಿದ್ದಿದ್ದಿಪ್ಪ ಅಂದ್ರೆ ಅಲ್ಲಿ ಕ್ರೂರತೆ, ಅಲ್ಲಿ ವಿಕೃತ ಭಾವನೆಗಳು, ಅಲ್ಲಿ ವಿಕೃತ ಮನಸ್ಸುಗಳು ಹೆಂಗಿದ್ದಪ್ಪ ಅಂತಂದ್ರೆ ಆ ಸ್ಕೂಲ್ ಇತ್ತು ಮೊದಲು. ಅದಕ್ಕೆಲ್ಲ ಒಂದು ಕಟ್ಟಿಗೆ ಓಪನ್ ಗೇಟ್ ಇತ್ತು, ಓಪನ್ ಶಟರ್ ಇತ್ತು. ಅಲ್ಲಿ ಬಂದ ರಾತ್ರಿ ನಾವು ನೆನ್ಸ್ಕೊಂಡ್ರೆ ರಾಜು ಸ್ವಲ್ಪ ಅದಾರ ಅಲ್ಲಿ ಅನ್ಕೋತಾರೆ, ಅವ್ರಿಗೆ ಗೊತ್ತಿದ್ದಿಲ್ಲ ಯಾರು ಹಳಿ ಒಂದು 20 ವರ್ಷ ಹಿಂದಿನ ಹೇಳಿಲ್ಲ. ಅಲ್ಲಿ ಬಂದು ಸ್ಕೂಲ್ ಸುಟ್ಟಿದ್ದಾರೆ, ಅನಿಸುತ್ತೆ ಸ್ಕೂಲ್ ಡೋರ್ಗಳು ಸುಟ್ಟಿದ್ದಾರೆ, ಸ್ಕೂಲ್ ಬೆಂಚ್ಗಳು ಸುಟ್ಟಿದ್ದಾರೆ, ಸ್ಕೂಲ್ ಒಳಗಿನ ಬೋರ್ಡ್ಗಳು ಸುಟ್ಟಿದ್ದಾರೆ. ಬರೀ ಸುಟ್ಟಿದಷ್ಟೇ ಅಲ್ಲ, ಅಲ್ಲಿ ಬಂದು ಹೊಲಸು ಅಂದ್ರೆ ವಿಕೃತ ಮನಸ್ಸುಗಳು ಹೆಂಗದಪ್ಪ ಅಂತಂದ್ರೆ ಅಲ್ಲಿ ಬಂದು ಸ್ಕೂಲ್ ಒಳಗೆ ಹೊಲಸು ಮಾಡಿದ್ದಾರೆ ಸರ್. ಸ್ಕೂಲ್ ಒಳಗೆ ಹೊಲಸು ಮಾಡಿ ಹೋಗಿದ ಘಟನೆಗಳು ನಾವೆಲ್ಲ ನಾವು ನೋಡಿದ್ದೀವಿ, ನಾವು ಕೇಳಿದ್ದೀವಿ, ನಾವು ನೋಡಿದ್ದೀವಿ ಸ್ವತಃ. ಅದಷ್ಟೇ ಅಲ್ಲ, ಈ ಸ್ಕೂಲ್ ಒಳಗೆ ಏನೇನು ನಡೆದಿದ್ದಪ್ಪ ಅಂತಂದ್ರೆ ಅನೈತಿಕ ಘಟನೆಗಳು. ಅಲ್ಲಿ ನಿಮ್ಮ ಗಾಂಜಾ ಸೇತಿದ್ರು, ಸಿಗರೇಟ್ ಸೇತಿದ್ರು, ಶೆರೆ ಕುಡಿತಿದ್ರು. ಅದಷ್ಟೇ ಅಲ್ಲ, ಅಲ್ಲಿ ಬೇರೆ ಆಕ್ಟಿವಿಟೀಸ್ ನಡೀತಿತ್ತು. ಅದನ್ನ ನಾನು ಹೇಳೋದು ನಿಮಗೆ ಅದು ಚಲೋ ಅನ್ಸಂಗಿಲ್ಲ. ಆ್ಯಕ್ಚುಲಿ ಅವಾಗ ಗೋಲ್ಡನ್ ಟೀಚರ್ ಇದ್ರು, ಅದಕ್ಕೆ ಮುಂಚೆ ಮತ್ತೆ ಬೇರೆಯವರು. ಗೋಲ್ಡನ್ ಟೀಚರ್ ನನ್ನ ಒಂದು ಅಭ್ಯಾಸ. ಅವಾಗ ಮೊದಲಿಂದ ನಾವು ಏನು ಶಿಕ್ಷಣ ಪ್ರೇಮಿಗಳು ನಾವು ಸ್ಕೂಲ್ ಹೋಗಿದ್ದು. ಗೋಲ್ಡನ್ ಟೀಚರ್ ಹೇಳಿದ್ರು ನಮ್ಗೆ ಏನು ಮಾಡೋದು ಒಂದು ಏನಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಒಂದು ಫಸ್ಟ್ ಕೆಲಸ ಏನು ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಬಸವೇಶ್ವರ ಮೂರ್ತಿ ಒಂದು ಅಂದ್ರೆ ಪೇಂಟಿಂಗ್ನ ಫಸ್ಟ್ ಒಂದು 25 ವರ್ಷದಿಂದ ಬಸವೇಶ್ವರ ಪೇಂಟಿಂಗ್ ನಾವು ಮಾಡಿದ್ದು. ಇನ್ನೂ ನಮ್ಮ KBS ಒಳಗೆ ನಮ್ಮ ಪೇಂಟಿಂಗ್ ಆಗಿದೆ, ಎಂಟ್ರೆನ್ಸ್ಗಳೇ ಐತಿ. ಅದನ್ನು ನಾನು ಅಲ್ಲಿಂದ ಪ್ರಾರಂಭ ಮಾಡಿದೆ ನಾವು KBS ನಂಬರ್ 3. ಅವಾಗ ಗಟ್ಟ ಸರ್ ಇರೋಂಗಿಲ್ಲ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಯಿತು, ಎಲ್ಲ ಆಯಿತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಪೆಟ್ರೋಲ್ ನಡೀತು. ಆ್ಯಕ್ಚುಲಿ ನಾನು ಸ್ಕೂಲ್ ಒಳಗೆ ಕತ್ತಿಲ್ಲ, ನಾ ಕತ್ತಿದ್ದು ಸೆಂಟ್ ಪಾಲ್ಸ್. ಬಟ್ ನಂದು ಒಂದು ಲವ್ ಟುವರ್ಡ್ಸ್ ಎಜುಕೇಷನ್ ಅಂತೇಳಿ ನಾ ಪ್ರತಿಯೊಂದು ವಾರಕ್ಕೊಮ್ಮೆ ಎರಡು ದಿವಸಕ್ಕೆ ಒಮ್ಮೆ ನಾ ಸ್ಕೂಲ್ಗೆ ಹೋಗಿ ಭೇಟಿಯಾಗಿ ಕೊಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಲ್ಲ ಪೆಟ್ರೋಲಿಂಗ್ ಎಲ್ಲ ಮಾಡ್ಸಕ್ಕೆ ಅವಾಗ ಪೆಟ್ರೋಲಿಂಗ್ ಮಾಡಿಸೋದು ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಸೈಡ್ ಬೈ ಸೈಡ್ ಅವಾಗ ನಮ್ಮ ಘಟ್ಟದ ಸರ್ ಬಂದ ಕೂಡ ಅವ್ರು ಈಗೆಲ್ಲ ಹೇಳಿದ್ರು, ಅವ್ರ ಬಗ್ಗೆ ಎಲ್ಲ ಹೇಳಿದ್ರು. ಘಟ್ಟ ಸರ್ ಹೆಂಗಪ್ಪ ಅವ್ರ ಆಕ್ಟಿವಿಟೀಸ್ ಹೆಂಗದಪ್ಪ ಅಂತ. ಘಟ್ಟ ಸರ್ ಬಂದ ಕೂಡ ಆಮೇಲೆ ನಾವೇನು ಮಾಡಿದ್ರು, ಘಟ್ಟ ಸರ್ನ ನಮ್ಗೊಂದು ಹಿಂಟ್ ಕೊಟ್ಟರು, ಇಲ್ಲ ನೀವು ಸ್ಕೂಲ್ ದತ್ತಕ್ಕೆ ತೊಗೋಬೋದು ಅಂತೇಳಿ. ಅವ್ರ ಜೋಡಿ ನಮ್ಮ ಮಾರ್ಯಾದ ಸರ್ ಕೂತಾರಲ್ಲಿ, ಮಾರ್ಯಾದ ಸರ್ ಇರ್ಬೋದು, ಚೌಡಿ ಸರ್ ಇರ್ಬೋದು, ಅಂದ್ರೆ ಅವಿನ್ ಸರ್, ಅವ್ರನ್ನ ನಾವು ಒಂದೆಲ್ಲ ಸ್ಕೂಲ್ ದತ್ತಕ್ಕೆ ತೊಗೋಬೋದು ಅಂತೇಳಿ ನಾವು ಒಂದು ಹಿಂಟ್ ಕೊಟ್ಕೊಂಡ್ರೆ, ನಾನು ಮತ್ತೊಬ್ಬರು ನಮ್ಮ ಆಮೇಲೆ ಪ್ರದೀಪ್ ಸರ್ ಆಮೇಲೆ ರವಿ ಹೋಗ್ರೆ ಕಾರ್ಪೊರೇಟರ್, ನಾವು 3 ಜನ ಕೂಡ ಏನು ಮಾಡೋದು, ಅದನ್ನ ಸ್ಕೂಲ್ ದತ್ತಕ್ಕೆ ತೊಗೋದು. ಸ್ಕೂಲ್ ದತ್ತಕ್ಕೆ ತೊಗೊಂಡ್ರೆ ದತ್ತಕ್ಕೆ ತೊಗೊಂಡು ಮುಂದೆ ಏನು ಮಾಡೋದು, ದತ್ತಕ್ಕೆ ತೊಗೊಂಡು ಇಟ್ಕೊಂಡು ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು. ಇಂಪ್ರೂವ್ಮೆಂಟ್ ಹೆಂಗೆ ಮಾಡಬೇಕು ಅಂತೇಳಿ ನಾವು ಒಂದು ಅಂಗ್ಲೇಜ್ ಒಂದು ಸ್ಮಾಲ್ ಮೀಟಿಂಗ್ ಗಟ್ಟದಲ್ಲಿ ಇದ್ರು. ಅವಾಗ ಒಳ್ಳೆ ಟೀಚರ್ ಇದ್ರು, ಆಮೇಲೆ ವುಮನ್ ಟೀಚರ್ ಬಂದ್ರು. ಅವಾಗ ವುಮನ್ ಟೀಚರ್ ಜೊತೆ ನಾವು ಒಂದು ಅಂಗೇಜಸ್ ಒಂದು ಮೀಟಿಂಗ್ ಮಾಡಿ ಒಂದು ಕಾಂಟ್ರಿಬ್ಯೂಷನ್ ಒಂದು ಡೊನೇಷನ್ ಕಲ್ತ್ಕೊಡೋಣ ಅಂತೇಳಿ
ನಾವೊಂದು ಸಣ್ಣ ಒಂದು ನಮ್ಮ ಇಂಡಿವಿಜುವಲ್ ಹೆಸರು ಮೇಲೆ ಒಂದು ಅಕೌಂಟ್ ತೆಗೆದು SBI ಬ್ಯಾಂಕ್ ಅಕೌಂಟ್ ತೆಗೆದು ವಿ ಸ್ಟಾರ್ಟೆಡ್ ಕಲೆಕ್ಟಿಂಗ್ ದಿ ಡೊನೇಷನ್. ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು 60,000 ನಮ್ಮ ಸಿಸ್ಟರ್ಗೆ ಕೊಟ್ಟರು. ಸಿಸ್ಟರ್ ಏಕಸ್ ಕಂಪ್ನಿ ಇದ್ದಾರೆ, ನಿಮಗೆಲ್ಲ ಗೊತ್ತಿರಬೇಕು. ಅಲ್ಲಿ 60,000 rupees ಫಸ್ಟ್ ಡೊನೇಷನ್ ಕಲೆಕ್ಟ್ ಮಾಡಿದ್ರೆ ಯಾರಪ್ಪ ಅಂದ್ರೆ ನಾವು 60,000 rupees ಯಾವಾಗ ನಮ್ಮ ಸಿಸ್ಟರ್ ಕೊಟ್ಟಿರಲ್ಲ ಅಲ್ಲಿಂದ ನಮ್ಗೆ ಚಾಲು ಆಲ್ಮೋಸ್ಟ್ ಒಂದು ವರ್ಷ 2 ವರ್ಷ ಒಂದು 25 lakh ಮಟ್ಟ ನಾವು ಕಲೆಕ್ಷನ್ ಮಾಡಿದ್ವಿ. ಎಷ್ಟು 25 ಲಕ್ಷ ರೂಪಾಯಿ ನಾವು ಒಂದು ವರ್ಷ 2 ವರ್ಷ ಕಲೆಕ್ಟ್ ಮಾಡಿದ್ವಿ. ಅಲ್ಲಿಂದ ಪ್ರಾರಂಭ ಆಯಿತು. ಮತ್ತು ಇದಕ್ಕೆಲ್ಲ ಕಾರಣ ಯಾರಪ್ಪ ಇವ್ರು ಹಿಂದೆ ಕೊಟ್ಟು ಹೋಗ್ತಿದ್ರು ನಮ್ಮ ಸರ್ ಗಟ್ಟ ಸರ್, ಸರ್ ಹಿಂಗೆ ಮಾಡಿರಿ, ರವಿ ದೋಸೆ ಹಿಂಗೆ ಮಾಡಿರಿ, ಆಮೇಲೆ ಪುಟ್ಟಿ ದೋಸೆ ಹಿಂಗೆ ಮಾಡಿರಿ ಅಂತೇಳಿ ಅವ್ರು ಒಂದು ಆ್ಯಕ್ಟಿವಿಟಿ ಒಳಗೆ ಮೊದಲು ತೊಡಗಿದ್ರು. ಅವ್ರು ಹೇಳಿದ ಪ್ರಕಾರ ನಾವು ಎಲ್ಲ ಮಾಡ್ಕೊಂಡು ಬಂದು ಒಂದು ದತ್ತ ತೊಗೊಂಡಾಯಿತು. ಫಸ್ಟ್ ಅಂದ್ರೆ ಹಾಳು ಸ್ಕೂಲ್ ಅದು ಹೆಂಗೆ ರಿಪೇರ್ ಮಾಡೋದು ಅದನ್ನು ಬಿ ಸ್ಟಾರ್ಟೆಡ್ ಕನ್ಸಲ್ಟಿಂಗ್. ಸಿವಿಲ್ ವರ್ಕ್ ಆಯಿತು, ಫ್ಯಾಬ್ರಿಕೇಶನ್ ಆಯಿತು. ಫ್ಯಾಬ್ರಿಕೇಶನ್ ಸ್ವತಃ ನಿಂತ ಅವರು ಫ್ಯಾಬ್ರಿಕೇಶನ್ ಮಾಡ್ಕೊಂಡಾರೆ, ಸ್ವತಃ ನಿಂತ ಮಾಡ್ಕೊಂಡಾರೆ ಫ್ಯಾಬ್ರಿಕೇಶನ್ ಮತ್ತು ಸ್ವತಃ ಡೊನೇಷನ್ ಆಗಿದ್ದಾರೆ. ಯಾವಾಗ ನಾವು ಫ್ಯಾಬ್ರಿಕೇಶನ್ ಮಾಡಿ ಯಾವಾಗ ಹಾಡು ಹಾಕಿದ್ರು ಅದನ್ನ ಸುತ್ತಮುತ್ತಲು ಅವಾಗ ನಮ್ಮ ಸ್ಕೂಲು ಸೇಫ್ ಆಯಿತು. ಸೇಫ್ ಆಯಿತು ಅಂದ್ರೆ ಅವಾಗಿಂದ ನಾವು ನಮ್ಮ ಪೆಟ್ರೋಲಿಂಗ್ ಅಂದರೆ ಪೊಲೀಸ್ ಪೆಟ್ರೋಲಿಂಗ್ ಇರ್ಬೋದು ಎಲ್ಲ ನಾವು ಆ ಸ್ಕೂಲ್ ಪರವಾಗಿ ನಿಂತು ನಾವು ಮಾಡ್ಕೊಂಡು ಬಂದ್ಬಿಟ್ರೆ ಅದು ಹಂತವಾಗಿ ಏನು ಕಡಿಮೆ ಆಗ್ಕೊಂತ ಬರ್ತಾರೆ. ಅಥವಾ ಇಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲ ಇಲೀಗಲ್ ಆ್ಯಕ್ಟಿವಿಟೀಸ್ ಇರ್ಬೋದು. ನಿಮ್ಗೇನು ನೀವು ವಿಚಾರಿಸಿ ಮಾಡಿಲ್ಲ ಅಂತ ಇಲೀಗಲ್ ಆ್ಯಕ್ಟಿವಿಟೀಸ್ ಇದು. ಬಟ್ ಇದು ನಮ್ಮ ಪ್ರಯತ್ನದಿಂದ ನಮ್ಮ ಕಟ್ಟ ಸರ್ದ ಏನೋ ನಮ್ಗೆ ಏನೋ ಪ್ರೋತ್ಸಾಹದಿಂದ ಇದೆಲ್ಲ ನಾವು ಮಾಡ್ಕೊಂಡು ಬಂದಿವಿ. ಆಮೇಲೆ ಹುರ್ಮಣಿ ಮೇಡಮ್ ಹೋದರು, ಅದನ್ನು ನಿರಂತರ ಆಮೇಲೆ ಲಾಸ್ಟ್ ನಮ್ಮ ಇವ್ರು ಬಂದರು SP ಪಾಟೀಲ್ ಸರ್. SP ಪಾಟೀಲ್ ಸರ್ ಬಂದಾಗ ನಮ್ಮ ಇವರು HM ಈಗಿನ HM ಅವರು ಸುಮ್ಮನೆ ಕೊಡಲಿಲ್ಲ. ಅವ್ರಿಬ್ರು ಕೂಡ ಕೊಡ್ತಿದ್ರು ಇದ್ರೊಳಗೆ ಆಫೀಸರ್. ನಾ ಭಾಳ ಸಲ ಹೇಳ್ತೀನಿ ಸರ್ ನೀವು ಕ್ಲಾಸ್ ಅದಾವ ಇದೆ ಅಂತ ಹೇಳಿ ಅದಾವ ನಾನು ಮಾಡ್ಕೊಂಡು ಬಂದ್ರೆ ಹೇಳ್ತಾರೆ ಸರ್ ಅದು ಇರುತ್ತೆ ಬಂದು ಎದಕ್ಕೆ ಕೊಡ್ತೀರ ಅಂತ ನಮ್ಗೆ ಈಗ ಗೊತ್ತಾಗತ್ತೆ. ಯಾಕಪ್ಪ ಅಂತಂದ್ರೆ ಅವ್ರು ಅಡ್ಮಿನಿಸ್ಟ್ರೇಷನ್ ಸಂಬಂಧ ಅವ್ರು ಉಳಿದಿದ್ದು ಇವ್ರಿಗೆ ಹೇಳಿದ್ರು ಫಂಡ್ಸ್ ಅಂತ ಹೇಳಿ ಅವರು ಫಸ್ಟ್ ನನ್ನ ಹೇಳ್ತಿದ್ರು ಪಾಟೀಲ್ ಸರ್ ಮತ್ತೆ ಅವ್ರ ಕಡೆ ಹೋಗೋಣ ಅಂತೇಳಿ ನಮ್ಮ MLA ಅವ್ರಿಗೆ ನಾನೇ ಫೈನ್ ಒಂದು ಲೆಟರ್ ತಯಾರು ಮಾಡಿ ಹೋಗೋಣ ಅಂತೇಳಿ ಅವರ ಪ್ರಯತ್ನ ಸತತ ಪ್ರಯತ್ನದಿಂದ ಮತ್ತು ನಾವು ಅಭಯ್ ಪಾಟೀಲ್ ಸರ್ ಕಡೆ ಹೋಗ್ತಿದ್ದು ಸಾಕಷ್ಟು ಟಾಯ್ಲೆಟ್ ಇರ್ಬೋದು, ಒಂದು 3 ಕ್ಲಾಸ್ ರೂಮ್ ಹೊಸ ಕ್ಲಾಸ್ ರೂಮ್ ಆಗಿದ್ದಾವೆ, ಪ್ಲಸ್ ರೂಫ್ ರೋಡ್ ಎಲ್ಲ ಪ್ರತಿಯೊಂದು ಸೋರೋದು ಹಿಂಗೆ ಸೋರೋದಿಲ್ಲ. ಅದು ನನ್ನ FB ಸರ್ಗಳು ಗೊತ್ತೈತಿ ಮುದ್ದಮಾರು ಕರ್ಕೊಂಡು ತೋರಿಸಿದ್ದೀವಿ ಅವ್ರಿಗೆ. ಅದು ರೂಫ್ ಕಂಪ್ಲೀಟ್ ಸೋರಿ ಯಾವಾಗ ಬೀಳ್ತೈತಿ ಯಾವಾಗ ಈಗ ಜಸ್ಟ್ ಅದನ್ನ ಹೇಳಿ ನಾವು ಈಗ ನೋಡ್ರಿ ಈಗ ಮತ್ತೆ ನಮ್ದು ರೂಫ್ ಸ್ವಲ್ಪ ರಿಪೇರ್ ಮಾಡೋಣ ಅಂತೇಳಿ. ಯಾಕಂದ್ರೆ ಈಗ ಸಾಕಷ್ಟು ನಮ್ಗೆ ಏನೋ ಅನುಭವ ಆಗಿಲ್ಲ, ಘಟನೆಗಳು ಸಾಕಷ್ಟು ಆಗಿದಾವೆ. ರೂಫ್ ಬಿದ್ದ ಹುಡುಗರು ಏನೋ ಪೆಟ್ಟು ಹಾಕಿದ್ದಾವೆ, ಕಲರ್ಸ್ ಆಗಿದ್ದಾವೆ. ಹಂಗೆ ಅದು ಘಟನೆ ನಮ್ಮ ಲಾಭ ಜಸ್ಟ್ ಸರ್ ಮುಂದೆ ಹೇಳಿದ್ವಿ. ಅದನ್ನು ನಾವೊಂದು ಏನೋ ಒಂದು ಮೊಮೆಂಟಮ್ ತೊಗೊಂಡು ಆಮೇಲೆ ಒಂದು ಕಂಪ್ಲೇಂಟ್ ತೊಗೊಂಡು ನಾವು MLA ಅವ್ರಿಗೆ ನಾವು ಮನವಿ ಕೊಡ್ತೇವೆ. ಆಮೇಲೆ ಈಗ ಒಂದಷ್ಟು ಕ್ಲಾಸ್ಗಳು ಇವೆಲ್ಲ ನಾವು ಸುಧಾರಣೆ ಮಾಡಿದ್ವು ಕಟ್ಟಿದ್ವು. ಬಟ್ ಇವರು ಇದಕ್ಕೆಲ್ಲ ಕಾರಣಭೂತಿ ಯಾರಪ್ಪ ಅಂದ್ರೆ ನಮ್ಮ ಘಟ್ಟ ಸರ್ ಆಮೇಲೆ ನಮ್ಮ SP ಪಾಟೀಲ್ ಸರ್ ಆಯಿತು. ಆಮೇಲೆ ಮತ್ತೊಂದು ನಾ ಇದು ಹೇಳಕ್ಕೆ ಬಯಸಿದ್ರೆ ಏನಪ್ಪ ಅಂತಂದ್ರೆ ನಮ್ಮ ಸ್ಕೂಲ್ ಏನಿದ್ರೆ KBS ನಮ್ಮಲ್ಲಿ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಇನ್ ಬೆಳಗಾಂ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ರು. ಯಾಕಂದ್ರೆ ನನ್ನ ಸ್ಕೂಲ ನಾ ಮಾಡಿದ ಸ್ಕೂಲ್ ಅಂದ್ಕೂಡೆ ನಾವು ಹೇಳಕ್ಕೆ ನಾನು ಅಂತ ಹೇಳ್ತೀನಿ ನನ್ನ ಸ್ಕೂಲ್ ಎಲ್ಲಿಲ್ಲ ಅಂತ ಹೇಳಿ ನಾ ಬರೀ ಸ್ಕೂಲ್ ನಮ್ಗೆ HM ಮಾತ್ರ ಘಟ್ಟ ಸರ್ ಹೇಳಿಲ್ಲ. ನಮಗೆ ಇಲ್ಲಿ ಇದ್ದ ಟೀಚರ್ಸ್ ಪ್ರತಿಯೊಬ್ಬರು ಟೀಚರ್ ಲೇಡಿ ಫಿಮೇಲ್ ಟೀಚರ್ ಇರ್ಬೋದು, ಜೆಂಟ್ಸ್ ಟೀಚರ್ ಇರ್ಬೋದು, ನಾ ಹೆಸರು ತೊಗೊಂಡಿಲ್ಲ. ಬಟ್ ಪ್ರತಿಯೊಬ್ಬರು ಟೀಚರ್ದು ಅವ್ರ ಡೆಡಿಕೇಶನ್ ಅವ್ರ ಕಾಂಟ್ರಿಬ್ಯೂಷನ್ ಪ್ಲಸ್ ಅವ್ರು ಏನು ಟೀಚಿಂಗ್ ಮೆಥಡ್ ಐತಲ್ಲ ನಾನು ನೋಡಿದ್ರೆ ಭಾಳ ಸರ್ ನಮ್ಮ ಫಂಕ್ಷನ್ ಆಗ್ತದೆ ನನ್ನ ಮೇಲೆ ಸಂತ ನೋಡುವರು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗರು ಬಂದು ಫಸ್ಟ್ ಕ್ಲಾಸ್ ಹೆಂಗೆ ಭಾಷಣ ಮಾಡ್ತಾರಪ್ಪ ಅಂತಂದ್ರೆ ಏನೋ ಎಕ್ದಮ್ ಒಂದು ಹಿರಿ ಹುಡುಗರ ಅಥವಾ ಹಿರಿ ಮನುಷ್ಯರ ಜೊತೆ ಭಾಷಣ ಮಾಡಿ ಹೋಗ್ತಾರೆ. ಇಲ್ಲಿ ನಮ್ಮ ಹೊತ್ತಿಗೆ ಮೇಡಮ್ ವೃತ್ತಿ ಟೀಚರ್ ಇರ್ಬೋದು, ಇವರು ಎಕ್ದಮ್ ಅಂದ್ರೆ ವಿ ಹ್ಯಾವ್ ಸಿಲೆಕ್ಟೆಡ್ ಪರ್ಲ್ಸ್ ಅಂದ್ರೆ ಸಿಲೆಕ್ಟ್ ಪರ್ಲ್ ಒಂದು ವಜ್ರ ಒಂದು ಬೂತ್ ಗತೆ ನಾವು ಸಿಲೆಕ್ಟ್ ಮಾಡಿ ನಮ್ಮ ಸ್ಕೂಲ್ ಇಟ್ಕೊಂಡಿರೋದನ್ನಾಗಿ ಹೇಳ್ತೀವಿ. ಅವ್ರ ಕೋಚಿಂಗ್ ನಮ್ಮ P ಸರ್ ನಮ್ಮ ಮಾರ್ಯಾಜ್ ಸರ್ ಏಕದಮ್ ಬ್ಯೂಟಿಫುಲ್. ನಮ್ಮ ಸಾಕಷ್ಟು ಮೆಡಲ್ ನಾವು ಈ ಸ್ಕೂಲ್ ಒಳಗೆ ನಾವು ತೊಗೊಂಡಿದ್ವಿ. ಮತ್ತು ಇದಕ್ಕೆಲ್ಲ ಕಾರಣೀಭೂತ ಯಾರಪ್ಪ ಅಂದ್ರೆ ನಮ್ಮ ಘಟ್ಟ ಸರ್ ಪ್ರತಿಯೊಂದು ಹಂತಗಳು ಬರೀ ಅವರು ಬರೀ ಶಿಕ್ಷಣ ಅಂತಲ್ಲ, ಅವ್ರ ಸ್ಪೋರ್ಟ್ಸ್ ಇರ್ಬೋದು, ಉಳಿದ ಸಾಮಾಜಿಕ ಇದಿರ್ಬೋದು, ಪ್ರತಿಯೊಂದು ಹಂತಗಳು ಅವ್ರ ಕೈ ಇದೆ. ಅವರು ಹಿ ಈಸ್ ದ ಮೋಸ್ಟ್ ಸೀನಿಯರ್ ಪರ್ಸನ್ ಇನ್ ನಮ್ಮ ಸ್ಕೂಲ್ ಒಳಗೆ. ನಮ್ಮ KBS ಒಳಗೆ ಸೀನಿಯರ್ ಪರ್ಸನ್ ಅವರು. ಸೊ ಹೀಗಾಗಿ ಪ್ರತಿಯೊಂದು ಆ್ಯಕ್ಟಿವಿಟಿ ಒಳಗೆ ಅವರು ಪ್ರತಿಯೊಂದು ಇದಕ್ಕೆ ಅವ್ರದ್ದು ಕಾರಣ ಇದೆ, ಅವ್ರ ಕೈವಾಡ ಇದೆ. ಆಮೇಲೆ ಹೀಗಾಗಿ ನಾವು ಸ್ಕೂಲ್ ಒಂದು ಈ ಹಂತಕ್ಕೆ ನಾವು ತೊಗೊಂಡಿದ್ದೀವಿ. ನಮ್ಮಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲೂ ಐತಿ ಬೆಸ್ಟ್ ಸ್ಕೂಲ್ ಅಂತ ನಾವು ಹೇಳ್ಕೊತೀವಿ. ಸೊ ನೀವೆಲ್ಲರೂ ಅದನ್ನು ಬೆಸ್ಟ್ ಸ್ಕೂಲ್ ಅಂತ ಹೇಳಿ ನೀವು
ಪರಿಗಣಿಸ್ರಿ. ಆಮೇಲೆ ಮತ್ತೊಂದು ಇನ್ನೂ ಸ್ವಲ್ಪ ಬೆಳೆಸೋಕೆ ನೀವೆಲ್ಲ ಕಾರಣೀಭೂತ ಆಗ್ರಿ ಅಂತ ನಾನು ಹೇಳಕ್ ಬಯಸ್ತೀನಿ. ಅದೇ ರೀತಿ ನಾವು ಈಗ ಮತ್ತೊಂದು ಈ ಬೇರೆ ಹಣ್ಣುಗಳು ನಾವು ಬೇರೆ ಸ್ಕೂಲ್ ಅಲ್ಲೇ ಹೈಸ್ಕೂಲನ್ನು ಮಾಡಬೇಕಂದ್ರೆ ನಾವು ಮನವಿ ಕೊಟ್ಟಿದ್ದೇವೆ ಮಾತತೆ, ಬಟ್ ಅದೇನು ಆಗಿಲ್ಲ. ಬಟ್ ಹೈಸ್ಕೂಲನ್ನು ನಾವು ಮಾಡೋ ವಿಚಾರ ಐತಿ. ಆಮೇಲೆ ಸರ್, ದಿಸ್ ಇಸ್ ಯು ಆರ್ ರಿಟೈರ್ಡ್ ಫ್ರಮ್ ದ ಜಾಬ್, ನಾಟ್ ಫ್ರಮ್ ದ ಲೈಫ್. ದಿಸ್ ಇಸ್ ಯುವರ್ ಫಸ್ಟ್ ಇನ್ನಿಂಗ್. ನಿಮ್ದು ಫಸ್ಟ್ ಇನ್ನಿಂಗ್ ಮುಗಿದೀಗ, ಸೆಕೆಂಡ್ ಇನ್ನಿಂಗ್ ಈಗ ಆಲ್ರೆಡಿ ನೀವು ಮತ್ತೊಮ್ಮೆ ಮದುವೆ ಆಗಿದ್ರಿ. ಸೊ ಆಲ್ ದ ಬೆಸ್ಟ್ ಫಾರ್ ವೆಡ್ಡಿಂಗ್ ಸೆರೆಮನಿ. ಮತ್ತು ನೀವು ಮತ್ತೆ ಹನಿಮೂನ್ ಸ್ಪಂದಕಗಳಾಗಿ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ಸತೀಶ್ ಪಾಟೀಲ್ ಸರ್ ಅವರಿಗೆ. ಧನ್ಯವಾದಗಳು. ಶುಭ ದಿನ ಸರ್ವರಿಗೂ ಒಳಿತಾಗಲಿ. ಎಲ್ಲರಲ್ಲಿ ದೇವರು ನೋಡೋಣ. ಸರ್ವೇ ಜನ ಸುಖಿನೋ ಭವಂತು.